ಈಗ ರೈಲ್ ಪಟ್ರಿಗೆ ಆನ್ಸ್ಕೊಂಡೆ ಆದ್ರಿ ನೀವು ಹೊಲ? ಹ್ಞೂ ಸರ್, ರೈಲ್ವೆ ಪಟ್ರಿಗೆ ಹಚ್ಚಿ ಸರ್. ಯಾವ ರೂಟ್ ಸರ್ ಇದು? ಇದು ಹೈದರಾಬಾದ್ ಹೋಗ್ತದೆ ಸರ್. ಹಾ ಹಾ ಗುಲ್ಬರ್ಗ ಟು ಹೈದರಾಬಾದ್. ಫ್ರೆಂಡ್ಸ್ ನೋಡಿ ನೋಡಿ ಸರ್, 5 HP ಸೋಲಾರ್ ಪಂಪ್ ಸೆಟ್ ಸರ್. ಇದು ತೋಟಗಾರಿಕೆ ಇಲಾಖೆದಾಗ 2,10,000 ಕೊಟ್ಟು ತೊಗೊಂಡಿವಿ ಸರ್ ಸಬ್ಸಿಡಿ. ಸಬ್ಸಿಡಿ ಟೋಟಲ್ ಅಮೌಂಟ್ ಎಷ್ಟು? ಇದು 3,60,45,000 ಆದ್ರಿ. ಅರ್ದಾಗ ಒಂದು 1,50,000 ಸಬ್ಸಿಡಿ ಕಟ್ ಆಗೈತೆ ಸರ್. ನೋಡಿ ಸರ್, ಸ್ಟಾರ್ಟಿಂಗ್ ನೋಡ್ರಿ ನೀರ್ ಭಾಳ ಬ್ಯಾಸ್ಗೆ ಭಾಳ ನಮಗೆ 1 ಗಂಟೆ 2 ಗಂಟೆ ನಡೀತಿಲ್ಲ ಸರ್. ಇದು ರೀಚಾರ್ಜ್ ಮಾಡಿದೆ ಅಂತ ಕಂಟಿನ್ಯೂ ಚಲೋ ನೀರ್ ಹೊಂಟಾವ್ ಸರ್. ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ ರೀಚಾರ್ಜ್ ಮಾಡಿಸ್ಬೇಕು? ರೀಚಾರ್ಜ್ ಅಂದ್ರೆ ನಾ ಯೂಟ್ಯೂಬ್ ನಿಂತ ಚಾನಲ್ ಅಂತ ದೇವದೂರ ಇವ್ರು ಸರ್ ಹರಲ್ರಿ, ದೇವರಾಜ್ ರೆಡ್ಡಿ ಅವ್ರು ಸರ್, ಅವ್ರ ಚಾನಲ್ ನಿಂತ ನೋಡಿ ನಾನು ಮಾಡಿನಿ ಸರ್. ಸ್ವಂತ ನೀವೇ ಸ್ವಂತ ನಾನೇ ಮಾಡಿನಿ ಸರ್. ಯಾವ ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡಬೋಳ್. ಇವತ್ ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಒಬ್ಬ ವಿಶೇಷವಾದಂತ ರೈತನನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ವಿಶೇಷವಾಗಿ ಹೊಲಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಲೀಸ್ಗೆ ಹಾಕೊಂಡು ಬೆಳೆಗಳನ್ನ ತೆಗೆದು ಅದರಿಂದ ಅಭಿವೃದ್ಧಿ ಹೊಂದಿ ಇವತ್ತು ಸೇಡಂ ಪಟ್ಟಣದಲ್ಲಿ ಒಂದು ವಿಶೇಷವಾದಂತ ಬಟ್ಟೆ ಅಂಗಡಿನ ಶುರು ಮಾಡಿದ್ದಾರೆ. ಎಲ್ಲಾನು ಕೂಡ ಕೃಷಿಯಿಂದಾನೇ ಮಾಡಿದ್ದಾರೆ ಅಂತ ಹೇಳೋಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಅಂತ ವಿಶೇಷವಾದಂತ ರೈತರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ನನ್ನ ಹೆಸರು ಮತ್ತು ಪರಿಚಯ ಹೇಳ್ರಿ. ನನ್ನ ಹೆಸರು ಮಹೇಶ್ ಶರಣಪ್ಪ ನೀಲಂಗಿ ಅಂತ, ಸೇಡಂ ತಾಲೂಕು. ಸರ್, ಟೋಟಲ್ ಆಗಿ ಎಷ್ಟು ಎಕರೆ ಹೊಲ? ನಮ್ದೊಂದು 70 ಎಕರೆ ಹೊಲ ಸರ್. 70 ಎಕರೆ. ಎಷ್ಟು ಜನ ಇರ್ರಿ? ನಾವು 3 ಅಣ್ಣ ತಮ್ಮಂದಿರು ಇದ್ದೇವೆ ಸರ್. ನಮ್ ತಮ್ಮ ನಮ್ ಬಟ್ಟೆ ದುಕಾನ್ ಆದ್ರೆ ಅವ್ರು ನೋಡ್ತಾರೆ, ನಮ್ಮ ಅಣ್ಣವ್ರು ಅಡತಿ ದುಕಾನ್ ಆದ್ರೆ ಇದ್ ಮಾಡ್ತಾರೆ. ಅಡತೆ ಗೊಬ್ಬರ ಇರ್ತಾರ, ಬಟ್ಟೆ ದುಕಾನ್ ಇರ್ತಾರ, ನೀವು ಕೃಷಿ ಮಾಡ್ತೀರಾ? ನಾವು ಕೃಷಿ ಮಾಡ್ತೀವಿ ಸರ್. 70 ಎಕರೆದಾಗ ಏನೇನ್ ಬೆಳೆ ಬೆಳಿತೀರಿ? ನಾವು ತೊಗರಿ ಬೆಳಿತೀವಿ ಸರ್, ಜೋಳ, ಮೆಕ್ಕೆಜೋಳ, ದನಗಳಿಗೆ ಹುಲ್ಲು ಹಾಕಿವ್ರಿ, ಮತ್ತೆ ಹಣ್ಣಿನ ಗಿಡಗಳು ಹಚ್ಚಿವ್ರಿ ಎಲ್ಲ ಸುತ್ತಾರೆ. ಇಲ್ಲಿ ಎಷ್ಟು ಎಕರೆ ಅದ ಸರ್? ಇದು ಟೋಟಲ್ ನೋಡ್ರಿ, ತೋಟ ನೋಡ್ರಿ, ಒಂದ್ 10 ಎಕರೆ ಅದ ಸರ್. 10 ಎಕರೆ. 10 ಎಕರೆ. ಇದು ಜೋಳ ಎಷ್ಟು ಎಕರೆದಾಗ ಸರ್? ಇದು ಜೋಳ ಒಂದ್ ಎಕರೆ ಸರ್. 1 ಎಕರೆ. ಯಾವ ತಳಿ ಆದ ಸರ್ ಇದು? ಇದು ನಮ್ ಲೋಕಲ್ ವೆರೈಟಿನೇ ಸರ್. ನಮ್ ಮನೆ ಸಲ ಜೋಳ ಮಾಲ್ದಂಡಿಗೆ ಅದ? ಮಾಲ್ದಂಡಿ ಸರ್. ಎಷ್ಟು ದಿನ ಆಗ್ಯದ್ರಿ ಇದು ಬಿತ್ತಿ? ಇದು ಬಿತ್ ನೋಡಿ ಸರ್, ಒಂದು 2 ತಿಂಗಳ ಆಯ್ತು ಸರ್. 2 ತಿಂಗಳ. ಈಗ ತೆನಿ ಇಡ್ಲಕತ್ತಿದ್ರಿ? ತೆನಿ ಬಂಟ ಸರ್, ಹುಡಿ ಹಾಕ್ಲಾತ ಸರ್. ಈಗ ಇದು ರಾಶಿ ಆಗ್ಬೇಕಂದ್ರೆ ಇನ್ನ ಎಷ್ಟು ದಿನ ಬೇಕು? ನಾವೊಂದು ತಿಂಗಳ ಮ್ಯಾಗ ಬೇಕತ್ತ ಸರ್. ಇದಕ್ಕೆಲ್ಲ ಯಾವ ತರ ನಿರ್ವಹಣೆ ಮಾಡಿರಿ? ಎಡಿ ಹೊಡೆಯೋದಾಗ್ಲಿ? ಎಡಿ ಅದು ಇದ್ ಮಾಡಿವಿ ಸರ್. ಮತ್ತೆ ಗೊಬ್ಬರ ಹಾಕಿವ್ರಿ ಸ್ಟಾರ್ಟಿಂಗ್. ನಮ್ ಹೆಂಡಿ ಗೊಬ್ಬರ ಹಾಕ್ತೇವೆ ಸರ್, ಹೆಚ್ಚಿಗೆ ದನಗಳ ಅವ್ರಿ ನಮ್ಮವು ಇಲ್ಲ, ಹಂಗಾಗಿ ಇಂಪ್ರೂವ್ ಆಗ ಸರ್. ಎಲ್ಲ ಆರ್ಗ್ಯಾನಿಕ್ ಸಪ್ ಮಾಡ್ಲತ್ತೇವೆ ಸರ್. ಇನ್ನೊಂದ್ 2 ತಿಂಗಳದಾಗ ರಾಶಿ? 2 ತಿಂಗಳ ರಾಶಿ. ಮತ್ತೆ ಇಲ್ಲೊಂದು ಕುರಿದು ಫಾರ್ಮ್ NLS 525 ಕುರಿದು ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಆಗದ್ರಿ, ಇಲ್ಲೇ ಮಾಡ್ಲತ್ತೇನೆ ಸರ್. ಇದು ಜೋಳ ತೆಗದ್ಮೇಲೆ ಇಲ್ಲಿ ಕುರಿ ಶೆಡ್ ಮಾಡ್ಲತ್ತೇನೆ ಸರ್. ಇಲ್ಲೆಲ್ಲ ಇರ್ಲಾಕಲ್ಲ ಲೇಬರಿಗೆಲ್ಲ ರೂಮ್ ಮಾಡಿನ್ ಸರ್. ಇಲ್ಲಿ ಒಂದ್ ಶೆಡ್, ದೊಡ್ಡ ಶೆಡ್ ಮಾಡ್ಲತ್ತೇನೆ. ಒಂದು 40 ಫೀಟ್ ಅಡಲ್ರಿ, ಒಂದು 120 ಫೀಟ್ ಉದ್ದಕ್ಕೆ ಶೆಡ್ ಮಾಡ್ಲತ್ತೇನೆ ಸರ್. ಯಾವ ತರ ಅಪ್ಲೈ ಮಾಡಿದ್ರಿ ಸರ್ ಲೋನಿಗೆ? ಲೋನಿಗೆ ಸರ್ ಫಸ್ಟ್ ಬ್ಯಾಂಕಿನಾಗ ಕೇಳಿ ಸರ್. ಬ್ಯಾಂಕಿನಾಗ ಕೇಳಿದ್ಮ್ಯಾಗ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿವ್ರಿ. ಅವು ಏನೇನ್ ಪೇಪರ್ ಹೇಳ್ತಾರ ಎಲ್ಲ ಕೊಟ್ಟಿವ್ರಿ. ಮತ್ತೆ ಹಂಗೆ ಒಂದು ಪ್ಲಾಟ್ ಲೋನ್ ಸಲಕ ಪ್ಲಾಟ್ ಕೊಡೋದು ಶ್ಯೂರಿಟಿ. ಯಾಕಂದ್ರೆ ಲೋನ್ ಎಲ್ಲರಿಗೂ ಅಪ್ರೂವ್ ಆಗ್ತದ್ರಿ, ಬ್ಯಾಂಕಿಗೆ ಹೋದ್ಮೇಲೆ ನಿಂದಿರ್ತದ. ಅವು ಏನಾದ್ರೆ ಬ್ಯಾಂಕಿಂಗ್ ನೋಡ್ರಿ ಎಲ್ಲ ಕರೆಕ್ಟ್ ಇದ್ರ ಇದ್ ಮಾಡ್ತಾರ ಸರ್. ಸಿವಿಲ್ ನೋಡ್ರಿ 700 ಮ್ಯಾಗ ಇತ್ತಂದ್ರೆ ಜಲ್ದಿ ಇದ್ ಮಾಡ್ತಾರೆ. ನಾವ್ ಅಲ್ಲಿ ಸತಾಸ್ತರ ಇತ್ತಂದ್ರೆ ಮಾಡಲ್ ಸರ್. ಕರೆಕ್ಟ್ ಇದ್ರೆ ಕರೆಕ್ಟ್ ಇದ್ದವ್ರಿಗೆ, ಶ್ಯೂರಿಟಿ ಕೊಟ್ಟವ್ರಿಗೆ ಮಾತ್ರ ಕೊಡ್ತಾರೆ ಸರ್. ಈ ಬದುಗಳಲ್ಲಿ ಏನೇನ್ ಹಾಕೊಂಡ್ರಿ ಸರ್? ಇಲ್ಲಿ ನೋಡ್ರಿ, ನೀಲ್ ಹಣ್ಣಿನ ಗಿಡ ಹಚ್ಚಿವ್ರಿ, ಮಾವಿನ ಹಚ್ಚಿವ್ರಿ. ಯಾವ್ಯಾವ ಎಷ್ಟೆಷ್ಟ ಸರ್? ಈ ಕೇಸರ ವೆರೈಟಿ ಒಂದು 300 ವೆರೈಟಿ ಕೇಸರ ಅವ್ರಿ ಮಾವಿನ. ನೀಲ್ ಹಣ್ಣಿಂದ ಒಂದ್ 4-5 ಗಿಡ ಅವ್ರಿ. ಅಲ್ಲಿ ಬಾರಿ ಗಿಡ ಹಚ್ಚಿವ್ರಿ ಸರ್. ಮತ್ತ ಹಂಗೆ ತೆಂಗಿನ ಗಿಡಗಳು ಅವ್ರಿ. ತೆಂಗಿನ ಗಿಡಗಳು ಒಂದು 60 ಅವ್ರಿ. ಸುತ್ತ ಹಚ್ಚಿವ್ರಿ. ಮತ್ತೊಂದು ಸಾಗುನಿ ಗಿಡ ಒಂದು 150 ಸಾಗುನಿ ಗಿಡ ಅವ್ರಿ. ಮತ್ತ ಏನಂದ್ರೆ ಶ್ರೀಗಂಧ ಗಿಡ ಒಂದು 15-20 ಅವ್ರಿ. ಹೆಬ್ಬೇವಿನ ಗಿಡಗಳು ಒಂದ್ 3-4 ಅವ್ರಿ. ಎಲ್ಲಾ ಮನಿಗ್ ಏನ್ ಬೇಕು ಎಲ್ಲಾ. ಮತ್ತ ಹಂಗೆ ದಾಳಂಬ್ರಿ ಗಿಡ ಹಚ್ಚಿನ್ ಸರ್, ಅಂಜರ್ ಗಿಡ ಹಚ್ಚೇನ್ರಿ. ಈ ಸುತ್ತ ನಮ್ ಮನಿಗ್ ಏನೇನ್ ಬೇಕು ಎಲ್ಲಾ ಗಿಡಗಳು ಹಚ್ಚಿನ್ ಸರ್. ಮತ್ತೆ ಕಡ್ಯಾಕ ಆಗ್ತಾವ ಅಲ್ಲೊಂದ್ ಬಾದಾಮ್ ಗಿಡ ಹಚ್ಚೇನ್ರಿ. ಮನಿಗ್ ಎಲ್ಲಾ ಗಿಡಗಳು ಹಚ್ಚಿರಿ, ಹೊಟ್ಟೆ ಸುತ್ತ ಹಚ್ಚಿ ಸರ್. ಜಾಗ ಯಾಕೆ ವೇಸ್ಟ್ ಮಾಡ ಮತ್ತೆ ಇದ್ ಮಾಡಿ ಸರ್. ಸರ್, ಈ ಪ್ಲಾಟ್ ಎಷ್ಟ್ ಏರಿಯಾ ಆದ್ರಿ? ಇದು ನೋಡ್ರಿ, ಇದೊಂದ್ 3 ಎಕರೆ ಸರ್. 3 ಎಕರೆ. ಇದ್ರೊಳಗೆ ಯಾವ ವೆರೈಟಿ ಹಾಕಿರಿ ಸರ್? ಮೆಕ್ಕೆಜೋಳ. ಇದು ಕಾವೇರಿ ಅಂತ ಹಾಕಿವಿ ಸರ್ ಮೆಕ್ಕೆಜೋಳ. ಇದ್ರದ್ದೇನ್ ವಿಶೇಷ ಆದ್ರಿ? ಇದು ನೋಡಿ, ದನಗಳಿಗೆ ಮತ್ತು ಕುರಿಗಳಿಗೆಲ್ಲ ಮೇವು ಮತ್ತು ಸುನ್ನಿ ಸಲಕ ಹಾಕಿವಿ ಸರ್. ಅಂದ್ರೆ ಇದನ್ನ ಮೇವಿನ ಸಲಾಗೆ ಹಾಕಿ? ಮೇವಿನ ಸಲಾಕೆ ಹಾಕಿವಿ ಸರ್. ಮೇವು ಮತ್ತು ಚುನ್ನಿ ದಾಣಿ ಬೇಕಲ್ರಿ, ಹೌದ್ರಿ, ಇಳುವರಿ ಬರ್ತಾರೆ ಹೆಚ್ಚಿಗೆ ಅಂತ ಹಾಕಿ ಸರ್. ಅಂದ್ರೆ ಇದೆಲ್ಲ ನೀವು ಕುರಿ ಶೆಡ್ ಇದನ್ನ ಮುಂಚೆನೆ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿವಿ. ಮತ್ತೆ ಹಂಗೆ ಅಲ್ಲಿ ಒಂದ್ ಅರ್ಧ ಎಕರೆ ಮ್ಯಾಗ ಅದು ಹುಲ್ಲು ಹಚ್ಚಿ ಸರ್. ರೆಡ್ ಇದಾದ್ರಿ ಮತ್ತೆ ಸೂಪರ್ ನೇಪಿರ್ ಆದ್ರಿ. ಇದು ರೆಡ್ ನೇಪಿರ್ ಏನ್ ಸರ್ ಇದು? ಮತ್ತ ಹಂಗೆ ಅರ್ಧಾಗೆ ಮಾವಿನ ಗಿಡ ಹಚ್ಚಿ ಸರ್. ಜಾಪಳ ಇದಾದ್ರಿ. ಹಂಗೆ ಹೋಗ್ಬಿಟ್ಟ ನೋಡಿ ಸರ್ ಒಳಗ ಒಂದು ಕೇಸರ
ಇಲ್ಲೇ ಬಾಳೆ ಹಚ್ಚಿರ ಸರ್? ಹಾ ಸರ್, G9 ಬಾಳಿ ವೆರೈಟಿ ಹಚ್ಚ. ಎಷ್ಟ್ ಗಿಡ ಅವ್ರಿ ಇವು? ಇವ್ ಒಂದ್ 30-40 ಹಚ್ಚಿವ್ ಸರ್. ಇಲ್ಲಿ ಅಲ್ಲಿ ಹೊರಗ್ ಗಟ್ಟಿಗೆ ಹಚ್ಚಿವ್ರಿ. ಗಟ್ಟಿಗೆ ಹಚ್ಚಿರಿ. ಮತ್ತಂಗೆ ಒಳಗೊಂದು ಕೇಸರ ವೆರೈಟಿ ಒಂದು 300 ಗಿಡ ಹಚ್ಚಿವ್ ಸರ್. ಅವನು ಸಣ್ಣ ಈಗ ಒಂದ್ ವರ್ಷ ಆಯ್ತ್ರಿ, ಅವನು ಸಣ್ಣ ಕಾಯಿ ಹೂವು ಬಿಡ್ಲತ್ತವ್ರಿ. ಮಾಡಿವ್ರಿ. ಮತ್ತ ಹಂಗೆ ತರಕಾರಿನೂ ಹಚ್ಲತ್ತಿರಿ ಒಳಗ. ಹಂಗೆ ಇದ್ರೊಳಗೆ ತರಕಾರಿ ಮಾಡಿರಿ? ಇಲ್ಲಿ ಬದ್ನಿಕಾಯಿ ಆಗಿ ಹಚ್ಚಿ ನೋಡಿ ಸರ್. ಒಳಗೆ ಇವೇ ನೀರ್ನಾಗೆ ಇದಾಗ್ತಾವ. ಒಂದರಾಗೆ ಒಂದಕ್ಕೊಂದು ಇಂಪ್ರೂವ್ ಅಲ್ಲ ಅಂತ ಇದ್ ಮಾಡಿವ್ರಿ. ಇದು ಕೇಸರ ವೆರೈಟಿ ಸರ್, ಮ್ಯಾಂಗೋ. ಇದ್ರ ಒಳಗೆ 300 ಗಿಡ ಹಚ್ಚಿ ಸರ್ ಒಳಗೆ. ಸರ್ ಇದು ರೆಡ್ ನೇಪಿಯರ್ ಎಷ್ಟ್ ತಿಂಗಳದಾವ್ ಸರ್ ಹಚ್ಚಿ? ಇದು ನೋಡಿ ಸರ್ 4-5 ತಿಂಗಳ ಮ್ಯಾಗ ಆಯ್ತು ಸರ್ ಹಚ್ಚಿ. ಈಗ ಹಚ್ಚಿದ ಏನ್ ಮಾಡಿ ಮೆಕ್ಕೆಜೋಳದ ಮ್ಯಾಗ ಇದು ಕಿತ್ತಿ ಈ ಕಡೆ ಹಚ್ಲತ್ತ ಸರ್. ಸ್ವಲ್ಪ ಸ್ಟ್ರಾಂಗ್, ಸ್ವಲ್ಪ ಹೆಲ್ದಿ ಇದ್ದು ಹಚ್ಚಿದ್ರೆ ಚಲೋ ಕೂಡ ಸ್ವಲ್ಪ ಹಂಗೆ ಕಟ್ ಮಾಡಿ ಬಿಟ್ಟಿಲ್ರಿ. ಇದು ಹಸಿರು ನೇಪಿಯರ್ ಏನ್ ಸರ್? ಹಾ, ಹಸಿರದ್ರಿ ಇದು. ಸೂಪರ್ ನೇಪಿಯರ್. ಅದ ರೆಡ್. ಇದಕ್ಕೆ ಹಂಗೆ ಇದು ಪೈಪ್ ನೀರ್ ಬಿಡ್ತೇವ್ರಿ. ಸರ್ ಈಗ ಇಷ್ಟಕ್ಕೆಲ್ಲ ಬೆಳೆಯಾಕ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ? ನೀರೆಲ್ಲ ಬೋರಿಂಗ್ ಅವ ಸರ್, ಸೋಲಾರ್ದ ಸಿಸ್ಟಮ್ ತೊಗೊಂಡಿವ್ ಸರ್. ಅದರಿಂದ ನೀರೆಲ್ಲ ಸಾಕತ್ತಾವ ಸರ್. ಇದು ಸೋಲಾರ್ ಪ್ಲಾಂಟ್ ಏನ್ ಸರ್ ಇದು? ಸೋಲಾರ್ ಶಕ್ತಿ ತೊಗೊಂಡಿವ್ ಸರ್ ಅದು. ಸರ್ ನಿಮ್ ಎಷ್ಟು ಕೆಪಾಸಿಟಿ ಇದ ಸರ್ ಸೋಲಾರ್? ಇದು ನೋಡಿ ಸರ್ 5 HP ಸೋಲಾರ್ ಪಂಪ್ ಸೆಟ್ ಸರ್. ಇದು ತೋಟಗಾರಿಕೆ ಇಲಾಖೆದಾಗ 2,10,000 ಕೊಟ್ಟು ತೊಗೊಂಡಿವ್ ಸರ್ ಸಬ್ಸಿಡಿ. ಟೋಟಲ್ ಅಮೌಂಟ್ ಎಷ್ಟು? ಇದು 3,60,000-45,000 ಆದ್ರಿ. ಅರ್ದಾಗ ಒಂದು 1,50,000 ಸಬ್ಸಿಡಿ ಕಟ್ ಆಗ್ಯದ ಸರ್. ಮಾಡಿ 1,10,10,000 ನಾವು ಕಟ್ಟಿವಿ ಸರ್. 1,10,000 ರೂಪಾಯಿ ನೀವು ಕಟ್ಟಿರಿ? 1,10,000 ಕಟ್ಟಿವ್ರಿ. ನೀರು ಚಲೋ. ಇದರಿಂದ ಎಷ್ಟು HP ಮೋಟರ್ ನಡೀತದೆ ಸರ್? ಇದು 5 HP ಮೋಟರ್ ನಡೀತದೆ ಸರ್. ಮುಂಜಾನೆ 7ಕ್ಕೆ ಚಾಲು ಆಗ್ತದ್ರಿ, ಸಂಜೆ ಬಿಸಿಲು ಇರತನ 5-5:30 ತನ ನಡೀತದೆ ಸರ್. ಎಷ್ಟು ಸರ್ ಪ್ಲೇಟ್ ಇವು? ಇದು 335 ಪ್ಲೇಟ್ ಅವ ಸರ್. ಇವು 16 ಪ್ಲೇಟ್ ಅವ ಸರ್. 16 ಪ್ಲೇಟ್ ಅವ. ಒಂದ್ರದಾಗ ಇದ್ ಮಾಡ್ಯಾರ, ಒಟ್ಟು 14 ಒಂದ್ರದಾಗ ಇದ್ ಮಾಡ್ಯಾರ ಸರ್. ಬಟ್ 5,000 ಎಷ್ಟು ಕೆಪಾಸಿಟಿ ಆಗ್ತದೆ ಸರ್ ಟೋಟಲ್ 5ಕ್ಕೆ. ಇದರಿಂದ ನಿಮ್ ತೋಟ ಪೂರ್ತಿ ನೀರೆಲ್ಲ ಮಸ್ತ್ ಆಗ್ತಾವ್ರಿ. ಮತ್ತ ಹಂಗೆ ಲೈಟಿನ್ಕಿಂತ ಚಲೋ ಸರ್. ಮತ್ತೆ ಲೈಟಿನವ್ರಿಗೆ ಬಾಳ ಸತ್ತಾರ ಸರ್ ನಮಗ್ ಕೆಬಿದವ್ರು. ಇದರಿಂದ ಒಳ್ಳೆ ಅನುಕೂಲ ಆಗಿದೆ ಸರ್. ಬೋರ್ವೆಲ್ ಎಷ್ಟಾವ ಸರ್? ಬೋರ್ವೆಲ್ 2 ಬೋರ್ವೆಲ್ ಅವ್ರಿ. ಒಂದು ಬೋರ್ವೆಲ್ ನೋಡ್ರಿ ರಿಚಾರ್ಜ್ ಮಾಡಿ ಸರ್ 2 ಬೋರ್ವೆಲ್ ಫಸ್ಟ್ ನೀರ್ ಎಷ್ಟು ಇಂಚ್ ಬಿದ್ದ ನೋಡ್ರಿ ಸರ್? ಸ್ಟಾರ್ಟಿಂಗ್ ನೋಡ್ರಿ ನೀರ್ ಬಹಳ ಬೇಸಿಗೆ ಬಹಳ ನಮಗೆ 1 ಗಂಟೆ 2 ಗಂಟೆ ನಡೀತಿಲ್ಲ ಸರ್. ಇದು ರೀಚಾರ್ಜ್ ಮಾಡಿದೆ ಅಂತ ಕಂಟಿನ್ಯೂ ಚಲೋ ನೀರ್ ಹೊಂಟಾವ್ ಸರ್. ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ ರೀಚಾರ್ಜ್ ಮಾಡಿಸ್ಬೇಕು? ರೀಚಾರ್ಜ್ ಅಂದ್ರೆ ನಾ ಯೂಟ್ಯೂಬ್ ನಿಂತ ಚಾನಲ್ ಅಂತ ದೇವದೂರ ಇವ್ರು ಸರ್ ಹರಲ್ರಿ, ದೇವರಾಜ್ ರೆಡ್ಡಿ ಅವ್ರ ಸರ್, ಅವ್ರ ಚಾನಲ್ ನಿಂತ ನೋಡಿ ನಾನು ಮಾಡಿನ್ ಸರ್. ಸ್ವಂತ ನೀವೇ ಸ್ವಂತ ನಾನೇ ಮಾಡಿನ್ ಸರ್. ಯಾವ ತರ ಮಾಡಿರಿ ಸರ್? ಯಾವ ತರ ಅಂದ್ರೆ ಸುತ್ತ JCP ಸ್ವಲ್ಪ ಕೆದರಿಸಿವ್ ಸರ್. ಕೆದರ್ಸಿ ಆಮ್ಯಾಗ ಸಣ್ಣ ಹೋಲ್ ಹಾಕಿರಿ ಕೇಸಿಂಗ್ ಪೈಪಿಗೆ. ಹೋಲ್ ಹಾಕಿ ಅದಕ್ಕೆ ಮತ್ತೆ ಸುತ್ತ ಮೆಸ್ ಕಟ್ಟಿವ್ ಸರ್. ಆಮ್ಯಾಗ ಮೆಸ್ ಕಟ್ಟಿ ತಂತಿ ಅಂತ ಕಟ್ಟಿವ್ರಿ. ಅದಾದ್ಮ್ಯಾಗ ದೊಡ್ಡ ಕಲ್ಲು ಸಣ್ಣ ಕಲ್ಲು ಈದಲಿ ಉಸುಕ ಎಲ್ಲ ಹಾಕಿ ಇದ್ ಮಾಡಿವ್ರಿ. ಕ್ಲೀನ್ ನೀರ್ ಹೋಗ್ಬೇಕ್ರಿ ಒಟ್ಟ, ಅಂದ್ರೆ ಗಲೀಜ್ ನೀರೇನು ಹೋಗ್ಬಾರ್ದ್ರಿ. ಮತ್ ಇದಾಗ್ತ ಅಂತ ಎಲ್ಲ ಇದ್ ಮಾಡಿವ್ರಿ. ಮತ್ ಮ್ಯಾಗ ಉಸುಕ್ನ ಹಾಕಿವ್ರಿ. ಅಂದ್ರೆ ಹುಸುಕ್ ಹಾಕಂತ ಎಲ್ಲ ನೀರ್ ಫಿಲ್ಟರ್ ಆದಂಗ ಹೋಗ್ತಾವ್ರಿ. ಒಳಗ್ನು ಉಸುಕ ಹಾಕಿ ಒಳಗ್ ಸುತ್ತ ಗೋಡಿನೂ ಕಟ್ಟಿವ್ ಸರ್. ಅದ್ರ ಸ್ವಲ್ಪ ಕ್ಲೀನ್ ನೀರ್ ಹೋಗ್ತಬೇಕಂತ ಮತ್ ಉಸುಕ್ನ ಹಾಕ್ತೀನಿ ಸರ್. ಈ ಮನೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್, ಸುಮಾರು ಜನ ಬೋರ್ವೆಲ್ ರೀಚಾರ್ಜ್ ಮಾಡ್ಬೇಕಂದ್ರೆ ಎಲ್ಲೆಲ್ಲೋ ಹೋಗ್ತಾರೆ, ಯಾರ್ಯಾರಿಗೋ ದುಡ್ಡು ಕೊಟ್ಟು ಮಾಡಿಸ್ತಾರೆ. ಇವರು ಬರೀ ಯೂಟ್ಯೂಬ್ ಅಲ್ಲಿ ದೇವರಾಜ್ ರೆಡ್ಡಿ ಸರ್ ಅವರ ವಿಡಿಯೋಗಳನ್ನ ನೋಡ್ಕೊಂಡು ಸ್ವಂತ ಬೋರ್ವೆಲ್ ರೀಚಾರ್ಜ್ ಅನ್ನ ಮಾಡ್ಕೊಂಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಮಂತವ್ರು ಬಹಳ ಕಡಿಮೆ. ಯಾಕಂದ್ರೆ ಏನೇ ಮಾಡ್ಬೇಕಂದ್ರೂ ಟೆಕ್ನಿಕ್ ಬೇಕಾಗ್ತದೆ. ಯಾಕಂದ್ರೆ ಎಲ್ರು ಮಾಡಕ್ಕಾಗಲ್ಲ ಅಂತ ಕೆಲಸ ನೀವು ಮಾಡ್ರಿ. ಇದರಿಂದ ರೀಚಾರ್ಜ್ ಮಾಡಿಸಿದ್ಮೇಲೆ ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೆ? ನೀರ್ ನೋಡಿ ರೀಚಾರ್ಜ್ ಮಾಡಿ ಕಂಟಿನ್ಯೂ ನೀರ್ ಹೊಂಟ ಸರ್. ಪೈಲೆ ನಾವು ಬ್ಯಾಸ್ಗಿಗೆ 1 ಗಂಟೆ ನಡೆದ ಬಾಳ ಇದಾಗ್ತಿತ್ತು, ಮತ್ ನೀರ್ ಬಂದ್ ಆಗ್ತಿತ್ರಿ. ಸ್ಪ್ರಿಂಕ್ಲರ್ ಹಚ್ಚೋದು 10 ನಿಮಿಷ ನಡೀತಿಲ್ರಿ. ಈಗ ಚಲೋ ಹೊಂಟವ್ ಸರ್. ಈಗ ನೀರ್ ಇಂಪ್ರೂವ್ ಆಗ್ಯಾವ ಸರ್. ನಾವು ಬ್ಯಾಂಕ್ನಾಗ ಎಷ್ಟು ದಿವಸ ರೊಕ್ಕ ಇಟ್ರ ಒಂದ್ ದಿವಸ ಖಾಲಿ ಆಗವಲ್ರಿ. ಹಾಕ ತೆಗದ್ ಮಾಡೋದು ಕಂಟಿನ್ಯೂ ಇರ್ತಾವ್ರಿ. ಆ ಟೈಪ್ ನಾಗ ಮಾಡಿ ಸರ್. ಸರ್ ಈಗ ಗಟ್ಟಿನ ಸುತ್ತಲೂ ಹಣ್ಣಿನ ಗಿಡಗಳು, ಇದು ಸಾಗವಾನಿ ಗಿಡಗಳು ಹಚ್ಚಿರಲ್ರಿ? ಅದಕ್ಕೆಲ್ಲ ನೀರಿನ ವ್ಯವಸ್ಥೆ ಯಾವ ತರ? ನೀರಿಗೆ ನೋಡ್ರಿ ಅಲ್ಲಿ ಡ್ರಿಪ್ ಪೈಪ್ ಕೂಡ್ಸ್ಲತ್ತೀವಿ ಸರ್. ಸುತ್ತ ನೀರ್ ತಾನೇ ಹೋಗ್ತಾವ ಸರ್. ಸುತ್ತ ಡ್ರಿಪ್ ಮಾಡಿಬಿಟ್ರೆ? ಸುತ್ತ ಡ್ರಿಪ್ ಪೈಪ್ ಹಾಕಿವ್ರಿ. ಈಗ ಸುತ್ತ ಸ್ವಲ್ಪ ಕನೆಕ್ಷನ್ ಕೊಡೋದಾರ ಸಲಕ ಹಾಕೊಂಡ್ ಬಿಟ್ಟಿವ್ರಿ ಸರ್. ಈಗ ಸದ್ಯಕ್ಕೆ ನಾವ್ ಕೈ ನಿಂತ ಹಾಕ್ಲತ್ತೀವ್ರಿ ಸದ್ಯಕ್ಕೆ. ಸರ್ ಈಗ ಈ ಹುಲ್ಲು, ಮೆಕ್ಕೆಜೋಳ, ಜೋಳ ಅಲ್ದೆ ಮತ್ತೇನೇನಾವ್ ಸರ್? ತೊಗರಿ ಅವ್ ಸರ್. ತೊಗರಿ ರಾಶಿ ನಡ್ದಾವ್ರಿ? ನಡ್ದಾವ್ ಸರ್. ಕೊಯ್ದು ಹಾಕ್ಲತ್ತೀವ್ರಿ. ಥೋಡೆ ಹೊಲ ಕಟಿಂಗ್ ಮಿಷನ್ ಹಚ್ಚಾವ್ರಿ. ನಡ್ದಾರ ಒಂದ್ ಬಡ್ಡದ್ ನಡ್ದಾವ್ರಿ ಮ್ಯಾಗ. ಒಟ್ಟೊಂದ್ 60 ಎಕರೆ ಎಲ್ಲದ್ ಮಾಡಿ ಸರ್. ಈಗ ಇಲ್ಲಿ ಬೆಳೆಗಳಿಗೆಲ್ಲ ಗೊಬ್ಬರಗಳು ಯಾವ ತರ ಮಾಡ್ತೀವಿ ಸರ್? ಸ್ವಲ್ಪ ಆಲ್ಮೋಸ್ಟ್ ನಾವು ಹೆಂಡಿ ಗೊಬ್ಬರ ಹೆಚ್ಚಿಗೆ ಹಾಕ್ತಿವಿ ಸರ್.
ಸ್ವಲ್ಪ DAP ಅದೆಲ್ಲ ಕಮ್ಮಿ ಅವ್ರಿ ಸರ್. ದನ ಎಷ್ಟ್ ಅವ್ರಿ ಸರ್? ದನ ಒಂದ್ 12 ದನ ಅವ್ರಿ, ಮತ್ತ ಎತ್ತುಗಳು ಅವ್ರಿ ಸರ್ ಒಂದೆರಡು ಟ್ರ್ಯಾಕ್ಟರ್ ಅವ್ರಿ. ಎಲ್ಲ ಇದ್ ಮಾಡ್ತೀವಿ ಸರ್. ಮತ್ತೆ ಇದೆಲ್ಲ ಮನಿ ಸಲಕ್ಕೆಲ್ಲ ತರಕಾರಿ ಆರ್ಗಾನಿಕ್ ಹಾಕಿ ಇದ್ ಮಾಡ್ತೀವಿ ಸರ್. ಎಲ್ಲ ನಮ್ಮ ಎಂಡಿ ಗೊಬ್ಬರ ಹಾಕಿ ಇದ್ ಮಾಡ್ತೀವಿ ಸರ್. ಎಲ್ಲ ಇಲ್ಲೇನ ರೆಡಿ ಮಾಡ್ಕೊಂಡ್ರಲ್ಲ ಸರ್? ಇದು ಜೀವಾಮೃತ ಜೀವಾಮೃತ ಮಾಡ್ರಿ ಸರ್? ಮಾಡಿ ಸರ್. ಕೈನಿತ್ಯ ನಾವು ಮನಿ ಸಲಕ್ಕೆ ನಾವು ಏನ್ ಬೇಕು ನಾವು ಕೈನಿತ್ಯ ಚಲ್ತೀವ್ರಿ. ಡ್ರಿಪ್ನ್ಯಾಗ ಅಂದ್ರೆ ಸ್ವಲ್ಪ ಕ್ಲೀನ್ ಇರ್ಬೇಕಾಗ್ತದೆ. ಅದು ಕ್ಲೀನ್ ಆದ್ಮೇಲೆ ಅದಾಗ್ತದೆ ಸರ್. ಅದಕ್ಕೆ ಮತ್ತೊಂದು ಮಾಡ್ಲತ್ತೇನೆ ಸರ್, ಫಿಲ್ಟರ್ ಟೈಪ್ ಮಾಡಿಸಿ ಡ್ರಿಪ್ ಮಾಡಕ್ ಕೊಡ್ಲಕ್ ನಡೀತದೆ ಸರ್. ಜೀವಾಮೃತ ಫಿಲ್ಟರ್ ಮಾಡ್ತಾರೆ ಸರ್? ಈ ಗಿಡಗಳಿಗೆಲ್ಲ ಹಾಕ್ತಿರಿ ಸುತ್ತ? ಗಿಡಗಳೆಲ್ಲ ಹಾಕಿದ್ನಿ ಸರ್. ಇಲ್ಲೆಲ್ಲ ಬಾಳೆ ಗಿಡಕ್ಕೆ ಹಚ್ಚಿ ನೋಡಿ ಸರ್. ಎಲ್ಲ ಇವು ಟಮಾಟೆ ಗಿಡ ಹಚ್ಚನ್ರಿ, ಇವೆಲ್ಲ ತಂದ್ ಹಚ್ಚನ್ರಿ. ಹಚ್ಚವ್ರಿ ಸ್ವಲ್ಪ ಟಮಾಟ ಮೆಣಸಿಕಾಯಿ ಎಲ್ಲೆಲ್ಲಿ ತಂಪ್ ಇರ್ತದ ಅಲ್ಲೆಲ್ಲ ಹಚ್ಚನ್ ಸರ್. ಈ ಕಡೆ ನಾವು ಸರ್ ಗಟ್ಟಿ ಗಿಡಗಳು ಇಲ್ಲ ಸ್ವಲ್ಪ. ಈಗ ಒಂದ್ 2 ವರ್ಷ ಐತ್ರಿ, ಜಾಪಳ ಹಣ್ಣಿನ ಕಾಯಿ ಆಲತ್ತ ಸರ್. ಹಂಗೆ ಇದು ನೋಡ್ರಿ, ಈ ಕಡೆ ನೋಡ್ರಿ ಹೆಸರು ತಗೊಂಡು ಮತ್ತೆ ತೊಗರಿ ಹಾಕಿವ್ ಸರ್. ಹೆಸರು ತಗೊಂಡು ತೊಗರಿ ಹೆಸರು ತಗೊಂಡು ತೊಗರಿ ಹಾಕಿವ್ ಸರ್. ಈ ಕಡೆ ಎಲ್ಲ ಗಟ್ಟಿ, ಈ ಕಡೆ ಗಿಡಗಳು ಹಚ್ಚಿ ಸರ್. ನೋಡ್ಬೋದು, ಗುಲ್ಬರ್ಗ ಟು ಹೈದ್ರಾಬಾದ್ ರೂಟ್ ಬರೀ ಗೂಡ್ಸ್ ಗಾಡಿಗಳು ಓಡಾಡ್ತಾ ಇದಾವ. ನಾವು ಬಂದಾಗಿಂದ ಒಂಥರ ಹೊಲದಲ್ಲಿದ್ದು ಟ್ರೈನ್ ನೋಡೋದು ತುಂಬಾ ಖುಷಿ ಆಗ್ತದೆ. ಸರ್ ತೊಗರಿ ಯಾವ ರೇಟ್ ಸರ್? ಇದು 152 ಅದ GRG 152. ಈಗ GRG 152 ಎಲ್ಲಾರ ಕಡೆ ಫುಲ್ ಹೈಟ್ ಬಂದಾವ್ರಿ. ನಿಮ್ ಕಡೆ ಕಿರಿದಾವಲ್ರಿ? ಇದು ನೋಡಿ ಸರ್, ಇದು ಫಸ್ಟ್ ನಾವು ಹೆಸರು ತಗೊಂಡಿವಿ ಸರ್. ಜೂನ್ ಟೈಮ್ ಹೆಸರು ತಗೊಂಡು ಮತ್ತ ಸೆಪ್ಟೆಂಬರ್ 15 ತಾರೀಕು ತೊಗರಿ ಹಾಕಿ ಸರ್. ಅಂದ್ರೆ ತೊಗರಿಯಾಗ ಹೆಸರು ಹಾಕಿಲ್ರಿ? ಹೆಸರು ತಗೊಂಡೆ ತೊಗರಿ ಹಾಕಿ ಸರ್. ಇದಕ್ಕೆ ಮತ್ತೆ 2 ಸರ್ತಿ ಸ್ಪ್ರಿಂಕ್ಲರ್ ನಿಂತು ನೀರ್ ಬಿಟ್ಟು, ಹಂಗೆ ಡ್ರಿಪ್ ನಿಂತು ನೀರ್ ಬಿಟ್ಟಿವಿ ಸರ್. ಆ ಕಡೆ ಈಗ ಗಿಡ ಗಿಡ್ಡ ಅದಂದ್ರೂ ಕಾಯಿ ತುಂಬಾವ್ರಿ. ಚಲೋ ಸರ್, ಇಳುವರಿನೂ ಚಲೋ ಅದ್ರ, ಭೂಮಿನೂ ಫರ್ಟಿಲಿಟಿ ಅದ ಸರ್. ಎಷ್ಟು ಬರ್ಬೋದ್ರಿ ಅಂದಾಜ್ ಇಳುವರಿ? ನೋಡಿ ಸರ್, ಇದು ಎಕರೆಗೆ 5 ಸಹಜ ಬರ್ತದೆ ಸರ್. ಇಳುವರಿ ಚಲೋ ಸರ್. 152 150 ನಮ್ಮ ರಾಜು ತೆಗಳಿ ಸರ್ ಕೊಟ್ರ ಸರ್. ಬೀಜ ನಮ್ಗ ಬೀಜ ಸಿಕ್ಕಿದಲ್ರಿ, ನಮ್ಮ ತೆಗಳಿ ಸರ್ ಫೋನ್ ಹಚ್ಚ, ನಮ್ಮ ಪಾಪ ಅಂದ್ರ ಅಂತ ಕೊಟ್ಟಾರ ಸರ್ ನಮ್ಗ. ಸರ್ ಇದ್ ಮಾಡ್ತಾರ ಸರ್, ಏನೇ ಇದ್ರು ಹೇಳ್ತಾರ ಸರ್. ಗಿಡ ಸಣ್ಣ ಯಾವ ಆದ್ರ ಕಾಯಿ ಚಂದ ಬಿಟ್ಟಾವ? ಇಲ್ಲ ಸರ್, ಚಲೋ ಸರ್ ಗಿಡ ಎಲ್ಲ ಇಂಪ್ರೂವ್ ಸರ್. ಇದು ಎಷ್ಟು ಎಕರೆ ಸರ್ ತೊಗರಿ? ಈ ತೊಗರಿ ನೋಡ್ರಿ 6 ಎಕರೆ ಸರ್. 6 ಎಕರೆ ಸರ್. ನೆಲ್ಲಿ ಗಿಡ ನೋಡಿ ಸರ್ ಇದು. ನೆಲ್ಲಿ ಗಿಡ, ಇಲ್ಲಿ ಮಾವಿನ ಗಿಡ, ಹಂಗೆ ಒಂದೊಂದು ಪಾರ ಹಚ್ಚಿರ ಸರ್? ಸೂಟ್ ಹಚ್ಚಿ ಸರ್. ಇದು ಜಾಪಳಾಣಿ ಗಿಡ ಸರ್. 2 ವರ್ಷ ಇದು ಕಾಯಿ ಅಲ್ಲತ್ತ ಸರ್. ಛತ್ರಿ ಆಕಾರ ಹಂಗೆ ಕಟಿಂಗ್ ಮಾಡಿಸ್ಕೊತಿರ್ತೀವಿ ಸರ್. ಎಲ್ಲದಕ್ಕೂ ಬೆಳಕ್ ಬಿಡ್ಬೇಕ್ರಿ ಸೂರ್ಯಂದ. ಬೆಳೆದ್ರೆ ಇಂಪ್ರೂವ್ ಆಗ್ತದೆ ಸರ್, ಕಾಯಿನೂ ಇದಾಗ್ತದೆ. ಛತ್ರಿ ಟೈಪ್ ಮಾಡಿರಿ? ಛತ್ರಿ ಟೈಪ್ ಹಂಗೆ ಕಟಿಂಗ್ ಮಾಡಿಸ್ತಿರ್ತೀವಿ ಸರ್. ಇದು ಚಿಕ್ಕ ಗಿಡ ಹಚ್ಚೇನಿ ಸರ್. ಕ್ರಿಕೆಟ್ ಬಾಲ್ ವೆರೈಟಿ ಸರ್. ಇದು ಕ್ರಿಕೆಟ್ ಬಾಲ್ ವೆರೈಟಿ ಲಕ್ನೋ 49 ರೀ ಸರ್. ಜಾಪಳ ಹಣ್ಣಿಂದ್ರಿ. ಆ ಕಡೆ ಬಾದಾಗ ಈ ಕಡೆ ಬಾದಾಗ ಹಚ್ಚಿರಿ? 2 ಕಡೆ ಹಚ್ಚೇನಿ ಸರ್. ಇದು ಪತ್ತೆ ಗಿಡ ಸ್ವಲ್ಪ ಒಣಗೆ ಸರ್. ಇದು ಸ್ವಲ್ಪ ಅದು ಮಾವಿನ ಗಿಡ ಸರ್. ಹಂಗೆ ಇಲ್ಲೆಲ್ಲ ಪಾರ ಹಚ್ಚಿರಿ? ಸರ್. ನಿಂಬೆ ಗಿಡ ಹಚ್ಚೇನಿ ಸರ್. ಇದು ಇದಾದ ಸರ್. ಅದು ದನಗಳಿಗೆ ಬ್ಯಾಸ್ಗೆ ಟೈಮಿಗೆ ಏನ್ ಮೇವು ಸಿಗ್ಲಿಕ್ಕೂ ವಾಪಸ್ ಕಳಿ ವೆರೈಟಿ ಟೈಪ್ ನ ಬರ್ತಾರೆ. ಏನಂದ್ರೆ ಮುಳ್ಳ ಆಲಾರ್ದ ಸರ್. ಈಗ ಪೈಲೆ ಮುಳ್ಳ ಹಾಕ್ತಿವಿ ಸರ್. ಅದು ಬ್ಯಾಸ್ಗೆ ಮೇವಿಗೂ ಸಿಗ್ಲಿಕ್ಕೂ ಕೊಯ್ದು ಹಾಕ್ಬೋದು ಸರ್. ಅದು ಮಷೀನ್ ದನಗಳಿಗೆ ಬೇಸಿಗೆ ಟೈಮಿಗೆ ಏನ್ ಮೇವು ಇರಲಾರ್ದಾಗ ಆತಾರೆ. ಇಲ್ಲಿ ತೆಂಗಿನ ಗಿಡ ಸರ್. ಇದು ದಾಳಂಬರಿ ಗಿಡ ಸರ್. ಇದು ಇಲ್ಲಿ ಎಲ್ಲ ನಿಂಬಿಕಾಯಿ ಗಿಡ ಸರ್. ಇವೆಲ್ಲ ಬೆಂಗಳೂರಿಂದ ತಂದಿನಿ ಸರ್. ಸರ್, ಇವತ್ ನಾಳೆ ಕೃಷಿನ ಬಿಟ್ಟು ಎಲ್ಲಾ ಸಿಟಿಗೆ ಹೋಗ್ತಾರೆ, ಜಾಬ್ಗಳು ನೋಡ್ಕೊಂತಾರೆ. ಇಂತ ಜನನೇ ಜಾಸ್ತಿ ಆಗ್ಯಾರ್ರಿ. ಆಯ್ತು ಸರ್. ನೀವು ಓದಿನ ಅಂತ ಹೇಳ್ತೀರಿ, ಓದಿ ಕೂಡ ಈ ಕೃಷಿಗೆ ಬಂದ್ರಿ. ಇದು ಯಾವ ತರ ನಿಮ್ಗೆ ಖುಷಿ ಕೊಟ್ಟದ್ರಿ? ಮತ್ತೆ ಏನ್ ವಿದ್ಯಾಭ್ಯಾಸ ಮಾಡಿದ್ರಿ? ಯಾವ ತರ ಈ ಫೀಲ್ಡಿಗೆ ಬಂದ್ರಿ? ಸರ್ ನಾನ್ ನೋಡ್ರಿ ಬೆಳಗಾವಕ್ಕೂ KLE ಕಾಲೇಜ್ ಡಿಪ್ಲೊಮಾ ಇನ್ ಅಗ್ರಿ ಮಾಡೀನಿ ಸರ್. ಮಾಡಿ ಅದು ಮುಗಿಸೋಡು ಅಂದ್ಮ್ಯಾಕ ಮತ್ತೆ ಕಡೆಕ ಒಂದು ಹೊಲ ಮಾಡ್ಲತ್ತೀವಿ ಸರ್. ನಮ್ಮ ಬಾಬರು ಆ ಕಡೆ ನೌಕರಿ ಯಾಕೆ ಮಾಡ್ತೀರಿ, ಬೇಡ ಅಂತ ಹೇಳ್ರಿ, ಹೊಲನೇ ಇದ್ ಮಾಡಂತ ಹೇಳಿ ಹೇಳ್ದಾರಿ. ಹಂಗಾಗಿ ನಮ್ ಮನಿ ಹೊಲ ಬಿಟ್ಟು ನಾ ಕಡೆಕ್ 100 ಎಕರೆ ಮಾಡೀನಿ ಸರ್. ಟ್ರ್ಯಾಕ್ಟರ್ ಅವ್ರಿ ತಗೊಂಡು ನಾನೇ ಸ್ವಂತ ಮಾಡೀನಿ ಸರ್. ಏನೇನ್ ಬೆಳಿತಿದ್ರಿ ಸರ್? ಅದೇ ತೊಗರಿ, ಹೆಸರು, ಉದ್ದು ಎಲ್ಲ ಹಾಕಿ ಇಂಪ್ರೂವ್ ಮಾಡಿವಿ ಸರ್. ಅದರಿಂದ ನಾವು ಆಯ್ದ ಬಂದಿದೆ. ದುಕಾನ್ ಚೌರಸ್ತಾ ಬಲ್ಲಿ ಒಂದು 50 ಲಕ್ಷ ಕೊಟ್ಟು ದುಕಾನ್ ತೊಗೊಂಡಿನಿ ಸರ್. 1 ಕೋಟಿ ಹಾಕಿ ಕಟ್ಟಿನಿ ಸರ್. ಅಲ್ಲೊಂದು ಕಟ್ಟಿನಿ, ಅಲ್ಲಿ ಗಂಜನ್ಯಾಗ ಒಂದು ಕಟ್ಟಿನಿ ಸರ್. ರೈತ ಹೊಲ್ದ ಇಂಪ್ರೂವ್ ಆದ್ಮ್ಯಾಕ ರೀ. ಹಂಗೆ ಕೃಷಿ ಮ್ಯಾಗೆ ಮಾಡಿ ಸರ್. ಏನ್ ಅಂಗಡಿ ಆದ್ರಿ? ಅಲ್ಲಿ ಬಟ್ಟಿ ದುಕಾನ್ ಅಂಗಡಿ ಇದ್ ಮಾಡಿ ಸರ್. ಕಟ್ಟಿಸೇನ್ ಸರ್. ಇಲ್ಲೊಂದು ಅಲ್ಲಿ ಗಂಜನ್ಯಾಗ ಒಂದ್ರಿ 2 ದುಕಾನ್ ಕಟ್ಸೇನ್ರಿ. ಎಲ್ಲ ಹೊಲ್ದ ಮ್ಯಾಗೆ ನೋಡಿ ಸರ್. ನಮ್ ಬಾಬರ್ದು ಬಿಟ್ಟೆ ನಾ ಕಡೆಕ್ ಒಂದು 100 ಎಕರೆ ಮಾಡೀನಿ ಸರ್. ಅಂದ್ರೆ ಒಟ್ನಲ್ಲಿ ಕೃಷಿ ಮಾಡೋದ್ರಿಂದ ಖುಷಿ ಆದ? ಖುಷಿ ಆದ ಸರ್. ಎಲ್ಲ ಭೂಮಿ ತಾಯಿ ಕೈ ಹಿಡ್ದಾರ ಸರ್. ಭೂಮಿ ತಾಯಿ ಎಲ್ಲ ಚಲೋ ಇಂಪ್ರೂವ್ ಆಗಿದೆ ಸರ್. ಮತ್ತೆ ರೈತರು ಸುಮ್ನೆ ಹಂಗ್ ಮಾಡಿದ್ರೆ ಏನಾಗಲ್ಲ, ಹಿಂಗ್ ಲಾಸ್ ಆಗಲ್ಲ ಅಂತ ಹೇಳ್ತಾರ್ರಿ. ಅದೇನಿಲ್ಲ ಸರ್, ಎಲ್ಲ ಸುಮ್ನೆ ಹೇಳ್ತಾರೆ ಸರ್. ಎಲ್ಲ ಇಂಪ್ರೂವ್ ಆಗ್ತದೆ ಸರ್. ಕಷ್ಟಪಟ್ಟು ಮಾಡಿದ್ರೆ ಕಷ್ಟಪಟ್ಟು ಮಾಡಿದ್ರೆ ಎಲ್ಲ ಇದಾಗ್ತದೆ ಸರ್. ಏನ್